ಇನ್ನು ಕೂಡ ರಾಜೀನಾಮೆಯನ್ನ ಹಿಂಪಡ್ಕೊಳ್ತೀನಾ ಅಥವಾ ನಾನೇನು ನಿರ್ಧಾರ ಮಾಡಿದ್ದೀನಿ ಆ ನಿರ್ಧಾರಕ್ಕೆ ನಾನು ಬದ್ಧನಾಗಿದ್ದೀನಾ? ಯಾವ ಗುಟ್ಟನ್ನು ಕೂಡ ರಾಮಲಿಂಗಾರೆಡ್ಡಿ ಅವರು ಬಿಟ್ಕೊಟ್ಟಿಲ್ಲ. ಬಹಳ ನಿಗೂಢವಾಗಿದೆ ಇನ್ನೂ ಕೂಡ ರಾಮಲಿಂಗಾರೆಡ್ಡಿ ಅವರ ನಡೆ. ಸಾಕಷ್ಟು ಮನವೊಲಿಕೆಗೆ ಸರ್ಕಸ್ ಆಯಿತು. ನಿನ್ನೆ ರಾತ್ರಿ ಸಿಎಂ ಡಿಕೆಶಿ ಸರ್ಕಸ್ ಮಾಡಿದ್ರು. ತಡರಾತ್ರಿ ರಾಮಲಿಂಗಾರೆಡ್ಡಿ ಅವರ ಜೊತೆಗೆ ಚರ್ಚೆ ಆಯಿತು. ಖಾಸಗಿ ಹೋಟೆಲ್ನಲ್ಲಿ 2 ಗಂಟೆ ನಡೆದಂತಹ ಸಂಧಾನ ಸಭೆ ವಿಫಲ ಆಯ್ತಾ ಸಫಲ ಆಯ್ತಾ ಏನು ಗೊತ್ತಿಲ್ಲ. ಹಿರಿಯ ನಾಯಕ ರಾಮಲಿಂಗಾರೆಡ್ಡಿ ಅವರ ನಡೆಯೇ ಈಗಲೂ ನಿಗೂಢವಾಗಿದೆ. ಎಲ್ಲೂ ರಾಜೀನಾಮೆ ಗುಟ್ಟನ್ನ ರಾಮಲಿಂಗಾರೆಡ್ಡಿ ಅವರು ಬಿಟ್ಕೊಟ್ಟೇ ಇಲ್ಲ. ನಾನೇನು ಮಾಡ್ತೀನಿ ಅಂತನೂ ಕೂಡ ಇನ್ನೂ ಹೇಳಿಲ್ಲ. ನೋಡಿ, ರಾಮಲಿಂಗಾರೆಡ್ಡಿ ಅವರ ಮನವೊಲಿಕೆಗೆ ನಿನ್ನೆ ತಡರಾತ್ರಿ ಸರ್ಕಸ್ ಮಾಡಲಾಯಿತು. 2 ಗಂಟೆ ಮೀಟಿಂಗ್ ಮಾಡಿದ್ದಾರೆ. ಅದಾದ್ಮೇಲೆ ರಾಮಲಿಂಗಾರೆಡ್ಡಿ ಅವರು ಏನು ಹೇಳಿಲ್ಲ. ನಾನು ವಾಪಸ್ ತಗತ್ತೀನಿ ಅಂತನೂ ಹೇಳಿಲ್ಲ, ಅಥವಾ ಅವ್ರು ಕೊಟ್ಟ ಖಾತೆನ ನಿಭಾಯಿಸ್ತೀನಿ ಅಂತನೂ ಹೇಳಿಲ್ಲ. ಇಲ್ಲ, ನಾನೇನು ನಿರ್ಧಾರ ಮಾಡಿದ್ದೀನಿ, ಇಟ್ಟ ಹೆಜ್ಜೆಯನ್ನು ಮತ್ತೆ ನಾನು ಹಿಂದಕ್ಕೆ ಪಡ್ಕೊಳ್ತೀನಿ ಅಥವಾ ಇದು ಮಾಡ್ತೀನಿ, ಏನು ಕೂಡ ಹೇಳಿಲ್ಲ. ಹಾಗಾಗಿ ಸದ್ಯಕ್ಕಂತೂ ರಾಮಲಿಂಗಾರೆಡ್ಡಿ ಅವರ ಈ ನಡೆ ಇದೆಯಲ್ಲ, ಇದು ಸಿಕ್ಕಾಪಟ್ಟೆ ನಿಗೂಢ ಅಂತ ಅನ್ನಿಸ್ತಾ ಇದೆ. ಏನು ನಿರ್ಧಾರ ತೆಗೆದುಕೊಳ್ತಾರೋ ನೋಡೋಣ. ಸೋಮವಾರದ ಒಳಗಡೆನಾದ್ರೂ ಏನಾದರೂ ಒಂದು ಡಿಸಿಷನ್ಗೆ ಬರಬಹುದು ಅಂತ ಅನಿಸುತ್ತೆ. ಯಾಕಂದರೆ ನಿನ್ನೆ ಅವ್ರ ಹತ್ರ ಮಾತುಕತೆ ಎಲ್ಲ ಮುಗಿದ ಮೇಲೆ DK ಶಿವಕುಮಾರ್ ಅವರು ಹೇಳ್ತಾರೆ, CM DKಶಿ ಅವರು, ರಾಮಲಿಂಗಾರೆಡ್ಡಿ ಅವರು ನಾನು ಬಹಳ ಆತ್ಮೀಯ ಸ್ನೇಹಿತರು, ಮಾತಾಡಿದ್ದೀನಿ ಅಂತ ಹೇಳಿ. ಸೊ ಆತ್ಮೀಯ ಸ್ನೇಹಿತನ ಮಾತಿಗೆ ಬೆಲೆ ಕೊಡ್ತಾರಾ ಅಥವಾ ಖಾತೆ ಅವ್ರು ಕೇಳಿದ್ದನ್ನೇ ಕೊಡ್ತಾರಾ, ಏನಾಗುತ್ತೆ? ಯಾಕಂದರೆ ರಾಮಲಿಂಗಾರೆಡ್ಡಿ ಅವರನ್ನಂತೂ ಅವರು ನಿರ್ಧಾರ ಮಾಡಿಬಿಟ್ಟಿದ್ದಾರೆ ಅಂತ ಹೇಳಿ ಬಿಡೋದಕ್ಕಂತೂ ಸಾಧ್ಯ ಇಲ್ಲ. ಪಕ್ಷದ ಹಿರಿಯ ಮುಖಂಡರು, ಅದರಲ್ಲೂ GBA ಚುನಾವಣೆ, ಬೆಂಗಳೂರಲ್ಲಿ ಎಷ್ಟು ಮಟ್ಟಿಗೆ ಪ್ರಭಾವಿತರು ರಾಮಲಿಂಗಾರೆಡ್ಡಿ ಅವರು ಅನ್ನೋದು ಗೊತ್ತು. ಸೊ ಮುಂಬರುವಂತಹ GBA ಚುನಾವಣೆಗೆ ಕಾಂಗ್ರೆಸ್ ಪಕ್ಷ ಒಂದು ಅಂದರೆ ಹೇಗೆ ಅಂತ ಹೇಳಿದ್ರೆ, ದೊಡ್ಡ ಮಟ್ಟದಲ್ಲಿ ಸ್ಥಾನಗಳನ್ನು ಪಡ್ಕೋಬೇಕು ಅಂತ ಹೇಳಿದ್ರೆ ರಾಮಲಿಂಗಾರೆಡ್ಡಿ ಅವರ ಕೊಡುಗೆ ಬಹಳಷ್ಟಿದೆ. ಸೊ ಹಾಗಾಗಿ ಇವೆಲ್ಲವನ್ನ ಗಮನದಲ್ಲಿಟ್ಕೊಂಡು ರಾಮಲಿಂಗಾರೆಡ್ಡಿ ಅವರನ್ನು ಮನವೊಲಿಸುವಂತಹ ಪ್ರಯತ್ನ ಆಗಲೇಬೇಕು. ತಡರಾತ್ರಿ ಸಭೆಯೆಲ್ಲ ಆದಮೇಲೆ ಸುದ್ದಿಗೋಷ್ಠಿ, ಸುರ್ಜೇವಾಲಾ DK ಶಿವಕುಮಾರ್ ಅವರನ್ನು ಭೇಟಿಯಾದೆ, ರಾಜೀನಾಮೆ ವಾಪಸ್ ತೆಗೆದುಕೊಳ್ಳುವಂತೆ ಮನವಿ ಮಾಡಿದ್ದಾರೆ. ರಾಜೀನಾಮೆ ಅಂಗೀಕರಿಸಲು ಆಗಲ್ಲ ಅಂತ ಹೇಳಿದ್ದಾರೆ. ಆದರೆ ಹೆಚ್ಚುವರಿ ಖಾತೆ ಕೊಡ್ತೀನಿ ಅನ್ನೋದ್ರ ಬಗ್ಗೆ ಏನು ಮಾತಾಡಿಲ್ಲಪ್ಪ. ಸೊ ಜಲಸಂಪನ್ಮೂಲ ಖಾತೆ ಬಗ್ಗೆ ನನಗೆ ಯಾವುದೇ ರೀತಿ ಮಾಹಿತಿ ಇಲ್ಲ. ಹೈಕಮಾಂಡ್ ಏನು ತೀರ್ಮಾನ ಮಾಡ್ತಾರೋ ನೋಡೋಣ. ಸುದ್ದಿಗೋಷ್ಠಿ ಮಾಡಾದ್ಮೇಲೆ ರಾಮಲಿಂಗಾರೆಡ್ಡಿ ಅವರು ಹೇಳಿರೋದು, ಎಲ್ಲೂ ಕೂಡ ಅವರು ನಾನು ವಾಪಸ್ ಪಡ್ಕೊತೀನಿ ಹಾಗೆ ಹೀಗೆ ಅಂತ ಎಲ್ಲೂ ಕೂಡ ಹೇಳಿಲ್ಲ. ಹಾಗಾಗಿ ಕಾದು ನೋಡಬೇಕಾಗತ್ತೆ. ಅವ್ರೇನು ಹೇಳಿದ್ರು ನಮಗೆ? ಅವ್ರೇನು ಹೇಳಿದ್ರು ಅದೇ ನಾನು ಹೇಳೋದು. ಓಕೆ ಸರ್, ಸಾಕಷ್ಟು ಕಾರ್ಯಕರ್ತರಿಗೂ ಕೂಡ ಗೊಂದಲ ಇತ್ತು ಸರ್. ಎಲ್ಲ ನಿವಾರಣೆ ಆಗಿದೆ. ಹೋಗಿ ಅಂದ್ರೆ ಸರ್ ವಾಪಸ್ ತಗೊಂತೀರಿ ಸರ್ ರಾಜೀನಾಮೆನ? ವಾಪಸ್ ತಗೊಳ್ತೀರಾ ಸರ್? ಅವ್ರೇನು ಹೇಳಿದ್ರು ನಮಗೆ? ಅವ್ರೇನು ಹೇಳಿದ್ರು ಅದೇ ನಾನು ಹೇಳೋದು. ಓಕೆ ಸರ್, ಸಾಕಷ್ಟು ಕಾರ್ಯಕರ್ತರಿಗೂ ಕೂಡ ಗೊಂದಲ ಇತ್ತು ಸರ್. ಎಲ್ಲ ನಿವಾರಣೆ ಆಗಿದೆ. ಹೋಗಿ ತಡರಾತ್ರಿ ರಾಮಲಿಂಗಾರೆಡ್ಡಿ ಜೊತೆ ಚರ್ಚೆಯ ವಿಚಾರ, ಬೆಂಗಳೂರಲ್ಲಿ CM DK ಶಿವಕುಮಾರ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಎಲ್ಲ ಸಕ್ಸಸ್ ಆಗಿದೆ ಹೋಗಿ ಅಂತಾರೆ. ಅಂದರೆ ಮನವೊಲಿಕೆಯ ಒಂದು ಪ್ರಯತ್ನ ಯಶಸ್ವಿ ಅಂತಾನಾ? ಹೌದು ಅಂತಾನೆ ಅನ್ಕೋಬೇಕು. ರಾಮಲಿಂಗಾರೆಡ್ಡಿ ಅವರು ನನ್ನ ಆತ್ಮೀಯ ಗೆಳೆಯ ಅಂತ ಹೇಳ್ತಾರೆ DK ಶಿವಕುಮಾರ್ ಅವರು. ಇದೀಗ ರಾಜೀನಾಮೆ ಸಮಸ್ಯೆ ಎಲ್ಲವೂ ಬಗೆಹರಿದಿದೆ, ನಮ್ಮಲ್ಲಿ ಯಾವುದೇ ರೀತಿಯ ಸಮಸ್ಯೆ ಇಲ್ಲ. ಬೆಂಗಳೂರಲ್ಲಿ CM DK ಶಿವಕುಮಾರ್ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ.
ನಿನ್ನೆ ರಾತ್ರಿ ರಾಮಲಿಂಗಾರೆಡ್ಡಿ ಅವರೊಟ್ಟಿಗೆ ಸುದೀರ್ಘವಾಗಿ 2 ಗಂಟೆಗಳಿಗೂ ಹೆಚ್ಚು ಕಾಲ ಚರ್ಚೆ ಮಾಡಿದ ಬಳಿಕ ಡಿ.ಕೆ. ಶಿವಕುಮಾರ್ ಅವರು ಹೇಳಿರೋದು, ರಾಮಲಿಂಗಾರೆಡ್ಡಿ ಅವರು ನಾನು ಬಹಳ ಆತ್ಮೀಯ ಸ್ನೇಹಿತರು, ನಮ್ಮ ನಡುವೆ ಯಾವುದೇ ರೀತಿಯ ಗೊಂದಲ ಇಲ್ಲ, ಯಾವುದೇ ರೀತಿಯ ಸಮಸ್ಯೆ ಇಲ್ಲ, ಎಲ್ಲವೂ ಕೂಡ ಬಗೆಹರಿದಿದೆ. ಬೆಂಗಳೂರಲ್ಲಿ ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಔಟ್ ನನ್ನ ಫ್ರೆಂಡು ಆಲ್ ಪ್ರಾಬ್ಲಮ್ಸ್ ಸಾರ್ಟೆಡ್ ಔಟ್. ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ, ಸುಮ್ಮನೆ ಏನೋ ಸ್ಟೋರಿ ಮಾಡ್ಕೊಂಡು ಹೋಗಿ, ಸುಮ್ಮನೆ ಸ್ಟೋರಿಗಳೆಲ್ಲ ಹುಸಿ ಆಗೋಯ್ತವೆ. ಆಯಿತು, ರಾಜೀನಾಮೆ ಕೊಟ್ಟು ಒಂದು ಕಳ್ಸ್ಕೊಟ್ಟಿದ್ದು, ನಾವು ವಾಟ್ಸಪ್ಪಲ್ಲಿ ಕಳ್ಸ್ಕೊಟ್ಟಿದ್ದು. ಥಿಂಗ್ಸ್ ಹ್ಯಾವ್ ಬೀನ್ ಸೆಟಲ್ಡ್ ಅಷ್ಟೇ. ಔಟ್ ನನ್ನ ಫ್ರೆಂಡು ಆಲ್ ಪ್ರಾಬ್ಲಮ್ಸ್ ಸಾರ್ಟೆಡ್ ಔಟ್. ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ, ಸುಮ್ಮನೆ ಏನೋ ಸ್ಟೋರಿ ಮಾಡ್ಕೊಂಡು ಹೋಗಿ, ಸ್ಟೋರಿಗಳೆಲ್ಲ ಹುಸಿ ಆಗೋಯ್ತವೆ. ಆಯಿತು, ರಾಜೀನಾಮೆ ಕೊಟ್ಟು ಒಂದು ಕಳ್ಸ್ಕೊಟ್ಟಿದ್ದು, ನಾವು ವಾಟ್ಸಪ್ಪಲ್ಲಿ ಕಳ್ಸ್ಕೊಟ್ಟಿದ್ದು. ಥಿಂಗ್ಸ್ ಹ್ಯಾವ್ ಬೀನ್ ಸೆಟಲ್ಡ್ ಅಷ್ಟೇ. ಔಟ್ ನನ್ನ ರಾಮಲಿಂಗಾರೆಡ್ಡಿ ನಿನ್ನೆ ಸಿಎಂ ಅವರನ್ನ ಭೇಟಿ ಮಾಡಿದ್ರು. ಬೆಂಗಳೂರಲ್ಲಿ ಡಿಸಿಎಂ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆ ಕೊಟ್ಟಿದ್ದಾರೆ. ರಾಜಕೀಯದಲ್ಲಿ ಇದೆಲ್ಲ ಸ್ವಾಭಾವಿಕವಾಗಿ ನಡೆಯುತ್ತೆ, ಎಲ್ಲವನ್ನ ಬಗೆಹರಿಸ್ಕೊಂಡು ಮುಂದೆ ಹೋಗಬೇಕು. ಮುನಿಯಪ್ಪನವರು ಕೂಡ ಏನೂ ಸಮಸ್ಯೆ ಇಲ್ಲ ಅಂತ ಹೇಳಿದ್ದಾರೆ. ಬೆಂಗಳೂರಲ್ಲಿ ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಎಲ್ಲ ಸಮಸ್ಯೆ ಇದ್ದಿದ್ದೇ, ರಾಜಕೀಯ ಅಂದ ಮೇಲೆ ಅಸಮಾಧಾನಗಳು ಅದೆಲ್ಲ ಶಮನ ಮಾಡ್ಕೊಂಡು ಹೋಗ್ತಾ ಇರಬೇಕು, ಯಾವುದಕ್ಕೂ ತಲೆ ಕೆಡಿಸ್ಕೋಬಾರ್ದು. ಮುನಿಯಪ್ಪ ಅವರು ಕೂಡ ಹೇಳಿದ್ದಾರೆ, KH ಮುನಿಯಪ್ಪ ಅವರು ಸದ್ಯಕ್ಕೆ ಏನೂ ಇಲ್ಲ ಸಮಸ್ಯೆ ಅಂತ ಹೇಳಿ, ಹಾಗಾಗಿ ಎಲ್ಲ ಸಾರ್ಟ್ಔಟ್ ಆಗುತ್ತೆ. ಸಿಎಂ ಕೂಡ ಭೇಟಿ ಮಾಡಿದ್ದಾರೆ ನಿನ್ನೆ ರಾಮಲಿಂಗಾರೆಡ್ಡಿ ಅವರನ್ನ ಅಂತ ಹೇಳಿ ಡಿಸಿಎಂ ಪರಮೇಶ್ವರ್ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಇದೆಲ್ಲ ಸ್ವಾಭಾವಿಕವಾಗಿ ನಡೀತಾ ಇರುತ್ತೆ, ಆದರೆ ಅದನ್ನ ಸಾಲ್ವ್ ಮಾಡ್ಕೊಂಡು ಮುಂದೆ ಹೋಗೋದು ಅಷ್ಟೇ ನಮ್ಮ ಕೆಲಸ. ಏನು ಒಂದು ಒಳ್ಳೆಯ ಆಡಳಿತವನ್ನು ಕೊಡಬೇಕು ಅಂತೇಳಿ ಮುಖ್ಯಮಂತ್ರಿಗಳು ಈಗಾಗಲೇ ಹೇಳಿದ್ದಾರೆ. ಅದೇ ನಿನ್ನೆ ಭೇಟಿ ಮಾಡಿದ್ದಾರೆ ಅಂತೇಳಿ ಗೊತ್ತಾಯಿತು. ಮತ್ತೊಂದ್ಸರಿ ಭೇಟಿ ಮಾಡ್ತಾರೆ. ಮುನಿಯಪ್ಪನವ್ರದ್ದೇನು ಸಮಸ್ಯೆ ಇಲ್ಲ, ಮುನಿಯಪ್ಪನವ್ರದ್ದೇನು ಸಮಸ್ಯೆ ಇಲ್ಲ. ನಿನ್ನೆ ರಾಹುಲ್ ಗಾಂಧಿ ಅವರು ನಾವೆಲ್ಲ ಜೊತೆಯಲ್ಲಿದ್ವಲ್ಲ, ಆಗ ಅವರು ಏನು ಕೇಳಿದರು, ಅವರು ಏನಾದರೂ ಸಮಸ್ಯೆ ಇದೆಯಾ ಅಂತ. ಏನಿಲ್ಲ ಸಮಸ್ಯೆ ಅಂತೇಳಿ. ಪೊಲಿಟಿಕ್ಸಲ್ಲಿ ಇದೆಲ್ಲ ಸ್ವಾಭಾವಿಕವಾಗಿ ನಡೀತಾ ಇರುತ್ತೆ, ಆದರೆ ಅದನ್ನು ಸಾಲ್ವ್ ಮಾಡ್ಕೊಂಡು ಮುಂದೆ ಹೋಗೋದು ಅಷ್ಟೇ ನಮ್ಮ ಕೆಲಸ. ಏನು ಒಂದು ಒಳ್ಳೆಯ ಆಡಳಿತವನ್ನು ಕೊಡಬೇಕು ಅಂತೇಳಿ ಮುಖ್ಯಮಂತ್ರಿಗಳು ಈಗಾಗಲೇ ಹೇಳಿದ್ದಾರೆ. ಅದೇ ನಿನ್ನೆ ಭೇಟಿ ಮಾಡಿದ್ದಾರೆ ಅಂತೇಳಿ ಗೊತ್ತಾಯಿತು. ಮತ್ತೊಂದ್ಸರಿ ಭೇಟಿ ಮಾಡ್ತಾರೆ. ಮುನಿಯಪ್ಪನವ್ರದ್ದೇನು ಸಮಸ್ಯೆ ಇಲ್ಲ, ಮುನಿಯಪ್ಪನವ್ರದ್ದೇನು ಸಮಸ್ಯೆ ಇಲ್ಲ. ನಿನ್ನೆ ರಾಹುಲ್ ಗಾಂಧಿ ಅವರು ನಾವೆಲ್ಲ ಜೊತೆಯಲ್ಲಿದ್ವಲ್ಲ, ಆಗ